ವೀಕ್ಷಕರೇ ನಮಸ್ಕಾರ. VGB ನ್ಯೂಸ್ ಸುದ್ದಿ ಸಂಸ್ಥೆಯ ವತಿಯಿಂದ ನಾವು ಲೋಕ 2024 ಇದರ ಬಗ್ಗೆ ಚುನಾವಣಾ ಸಮೀಕ್ಷೆಯನ್ನು ಬೆಂಗಳೂರಿನ ಹಲವಾರು ಕಡೆಗಳಲ್ಲಿ ಮಾಡ್ತಾಯಿದ್ದೀವಿ. ಬೆಂಗಳೂರಿನಲ್ಲಿ ಬಿಸಿಯ ಧಗೆ ಏರ್ದಂಗೆ ಲೋಕ ಸಮರದ ಧಗೆ ಕೂಡ ಏರ್ತಾ ಇದೆ ದಿನೇ ದಿನೇ. ಹಾಗಾಗಿ ಜನರ ಅಭಿಪ್ರಾಯ ಏನು, ಅವರು ಏನು ಅಂದ್ಕೊಂಡಿದ್ದಾರೆ, ಅವ್ರ ನಿರೀಕ್ಷೆಗಳೇನಿದೆ ಅದನ್ನೆಲ್ಲ ಕೇಳಿ ತಿಳ್ಕೊಳ್ಳೋವಂಥ ಒಂದು ಚಿಕ್ಕ ಪ್ರಯತ್ನ ನಮ್ಮ ಕಡೆಯಿಂದ. ನೀವೆಲ್ಲರೂ ಇದನ್ನು ಇಷ್ಟಪಡ್ತೀರಾ ಅಂತ ಅಂದ್ಕೊಂಡಿದ್ದೀವಿ. ಬನ್ನಿ ಜನರ ಅಭಿಪ್ರಾಯಗಳೇನಿದೆ ಅಂತ ಸಂಗ್ರಹಿಸಿರೋದನ್ನು ನೋಡೋಣ. ಸರ್ ನಮಸ್ಕಾರ, ನಿಮ್ಮ ಹೆಸರು, ನೀವು ಯಾವ ಕ್ಷೇತ್ರದಲ್ಲಿದ್ದೀರಾ, ನಿಮ್ಮ ಅಭ್ಯರ್ಥಿ ಯಾರು, ನಿಮ್ಮ ಆಯ್ಕೆ ಯಾರು ಸರ್? ಸರ್ ನನ್ನ ಹೆಸರು ರವಿ ನಾಯಕ್ ಅಂತ. ನಾನಿರೋದು ಬೆಂಗಳೂರು ಕ್ಷೇತ್ರದಲ್ಲಿ ಗುರುಗುಂಟೆಪಾಳ್ಯದಲ್ಲಿ ಇರೋದು. ಸೊ ಇಲ್ಲಿ ನಾನು ಜಾಬ್ ಮಾಡ್ತಿದ್ದೀನಿ. ಈ ಬಾರಿ ನಿಮ್ಮ ಆಯ್ಕೆ ಯಾರು ಸರ್? ಈ ಬಾರಿ ಯಾರು ಗೆಲ್ಬೋದು ನಿಮ್ಮ ಕ್ಷೇತ್ರದಲ್ಲಿ ಅಂತ ನಿಮ್ಗೆ ಅನಿಸುತ್ತೆ? ಸರ್ ನನಗನ್ಸುತ್ತೆ ನರೇಂದ್ರ ಮೋದಿ ಗೆಲ್ಬೋದು, BJP. ಹೌದು ಸರ್. ಸರ್ ಯಾಕೆ ನರೇಂದ್ರ ಮೋದಿ ಅವ್ರು ಗೆಲ್ಲಬೇಕು? ಸರ್ ನರೇಂದ್ರ ಮೋದಿ ಅವ್ರು ಏನು ಗೆಲ್ಲಬೇಕಂದ್ರೆ ನಮಗೂ ಎಜುಕೇಷನ್ ಸ್ವಲ್ಪ ಇದು ಮಾಡವ್ರೆ, ಒಳ್ಳೆ ಬೆನಿಫಿಟ್ ಮಾಡವ್ರೆ, ಮತ್ತು ಒಳ್ಳೆ ಕಾಲೇಜ್ಗಳು ಮಾಡವ್ರೆ ನಮ್ಮ ಏರಿಯಾದಲ್ಲಿ. ಮತ್ತು ಬಂದುಬಿಟ್ಟು ಸ್ಕೂಲ್ಗೆ ಮತ್ತು ಹಾಸ್ಟ್ಲಿಗೆ ಒಳ್ಳೆ ಬೆನಿಫಿಟ್ ಕೊಟ್ಟವ್ರೆ. ಸೊ ಮತ್ತು ಬಂದುಬಿಟ್ಟು ಬಡವ್ರಿಗೆ ಒಳ್ಳೆ ಎಲ್ಲ ಉದ್ಯೋಗಾತ್ರಿ ಎಲ್ಲ ಒಳ್ಳೆ ಇದೆಲ್ಲ ಮಾಡಿಸವ್ರೆ. ಹಾಗಾಗಿ ನಿಮ್ಮ ಆಯ್ಕೆ ನರೇಂದ್ರ ಮೋದಿ ಅಂತ. ಸರ್ ಗ್ಯಾರಂಟಿಗಳ ವಿಷಯಕ್ಕೆ ಬರೋದಾದರೆ ನಿಮ್ಮ ಅಭಿಪ್ರಾಯ ಏನು? ಸರ್ ಗ್ಯಾರಂಟಿ ವಿಷಯ ಅಂದರೆ ನರೇಂದ್ರ ಮೋದಿ ಕಡೆಯಿಂದ ಒಳ್ಳೆ ನಮ್ಗೆ ಅನುಕೂಲ ಆಗವೆ, ಒಳ್ಳೆ ಬೆನಿಫಿಟು ಅನುಕೂಲ ಆಗವೆ. 100% ನರೇಂದ್ರ ಮೋದಿನೇ ಬರ್ಬೋದು. ಓಕೆ ಸರ್, ಈ ಒಂದು ಕಾಂಗ್ರೆಸ್ನವರ ಇಂಡಿ ಘಟಕದಿಂದ ನರೇಂದ್ರ ಮೋದಿ ಅವರ ಮೇಲೆ ಹಲವಾರು ರೀತಿಯಾದಂಥ ಆರೋಪಗಳನ್ನ ಮಾಡಿದ್ದಾರೆ. ಕರ್ನಾಟಕಕ್ಕೆ ಎಷ್ಟೋ ತೆರಿಗೆ ಹಣ ವಾಪಸ್ ಬಂದಿಲ್ಲ ಅಂತ ಎಲ್ಲ ಹೇಳಿದ್ದಾರೆ. ಅದ್ರ ಬಗ್ಗೆ ನಿಮ್ಗೇನು ಅನಿಸುತ್ತೆ? ಸರ್ ಅದರ ಬಗ್ಗೆ ಕಾಂಗ್ರೆಸ್ಸಿಂದ ಇದು ಗ್ಯಾರಂಟಿ ಕೊಟ್ಟವ್ರೆ. ಬಟ್ ಕೆಲವು ಕಡೆ ಎಲ್ಲ ವಿಷಯವಾಗವೆ, ದುಡ್ಡು ಗಿಡೆಲ್ಲ ಹೋಗವೆ. 5 ಪಕ್ಷ ವಾರಂಟಿ ಇದು ಮಾಡವೆ, 2,2 ಸಾವಿರ, ಮತ್ತು ರೇಷನು ಮತ್ತು ಬಸ್ ಫ್ರೀ ಎಲ್ಲ ಮಾಡವ್ರೆ. ಬಟ್ ಜನಕ್ಕೆ ಏನಂದರೆ ಸ್ವಲ್ಪ ಇದು ಮುಸ್ಲಿಮ್ಸ್ ಕಡೆಯಿಂದ ಭಾರಿ ಇದಾಗ್ತಾಯಿದೆ. ಮತ್ತು ಎಜುಕೇಷನ್ಗೆ ಸ್ವಲ್ಪ ಪ್ರಾಬ್ಲಮ್ಮು, ಮತ್ತು ನೀರಿನ ಪ್ರಾಬ್ಲಮ್ಮು, ಬೆಂಗಳೂರು ಅಂಥವೆಲ್ಲ ಪ್ರಾಬ್ಲಮ್ ಆಗ್ತಾಯಿದೆ. ಅದಕ್ಕೇನು ಇದು ಮಾಡ್ತಾಯಿಲ್ಲ. ಸರ್ ಹಂಗಂದರೆ ಈ ಬಾರಿಯ ಎಲೆಕ್ಷನ್ನ ಅಜೆಂಡಾ ಅಥವಾ ಯಾವ ವಿಷಯದ ಮೇಲೆ ಈ ಎಲೆಕ್ಷನ್ ಹೋರಾಟ ಆಗ್ತಾಯಿದೆ ಅಂತ ನಿಮ್ಮ ಅನಿಸುತ್ತೆ? ಒಂದು 2-3 ವಿಷಯಗಳನ್ನ ನೀವು ಹೇಳೋದಾದರೆ ನಿಮ್ಗೆ ಅನಿಸೋದು. ಹೌದಾ? ಸರಿ ಸರ್, ಓಕೆ, ಧನ್ಯವಾದಗಳು ಸರ್. ಸರ್ ನಮಸ್ಕಾರ, ನಿಮ್ಮ ಹೆಸರು, ಯಾವ ಕ್ಷೇತ್ರದಲ್ಲಿದ್ದೀರಾ ಸರ್? ನಾನು ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರ. ಸರ್ ಈ ಬಾರಿ ಯಾರು ಗೆಲ್ಬೋದು ಅಂತ ನಿಮ್ಗೆ ಅನಿಸುತ್ತೆ? ಡಾಕ್ಟರ್ CN ಮಂಜುನಾಥ್ ಅವ್ರು ಗೆಲ್ತಾರೆ. ಡಾಕ್ಟರ್ CN ಮಂಜುನಾಥ್ ಅವರು. ಯಾಕೆ CN ಮಂಜುನಾಥ್ ಅವ್ರು ಗೆಲ್ಲಬೇಕು ಅಂತ ನಿಮ್ಗೆ ಅನಿಸುತ್ತೆ? ಸರ್ ಅವ್ರು ಎಲ್ಲರೂ ಹೇಳ್ತಾ ಇರೋದು ಅದೇ, CN ಮಂಜುನಾಥ್ ಗೆಲ್ಲಬೇಕು ಅಂತಲೇ ಹೇಳ್ತಾ ಇರೋದು. ಅವರೇ ಗೆಲ್ಲಬೇಕು. ಅವ್ರು ಗೆದ್ದರೆ ನೋಡಿ ಮುಂದಿನ ದಿನಗಳಲ್ಲಿ ಕೇಂದ್ರದಲ್ಲಿ ಆರೋಗ್ಯ ಸಚಿವರಾದರೆ ಜನಗಳಿಗೆ ಅನುಕೂಲ ಆಗುತ್ತೆ. ಎಕ್ಸಾಂಪಲ್ ಒಂದು ಜಯದೇವ ಹಾಸ್ಪಿಟ್ಲ್ ಒಂದು ಎಕ್ಸಾಂಪಲ್. ಅವ್ರು ಮಾಡಿರೋ ಕರ್ತವ್ಯಗಳು ಏನಿದೆ ಅದೆಲ್ಲ ಚೆನ್ನಾಗಿದೆ. ದೇಶದಲ್ಲಿ ಎಲ್ಲರೂ ಒಳ್ಳೆ ಮಾದರಿಯಲ್ಲಿ ಎಲ್ಲ ಚೆನ್ನಾಗಾಗುತ್ತೆ ಅನ್ನೋ ನಮ್ಮ ಉದ್ದೇಶ. ಸರ್ ಈ ಬಾರಿ BJP ಅವ್ರು ಗೆದ್ದರೆ ನಿಮ್ಮ ಅನಿಸಿಕೆಗಳು ಅಥವಾ ಅವರಿಂದ ನಿಮ್ಮ ನಿರೀಕ್ಷೆಗಳೇನು ಸರ್? BJP ಗೆದ್ದರೆ ಜನಕ್ಕೆ ಸ್ವಲ್ಪ ಒಳ್ಳೇದಾಗ್ಬೋದು ಅಂತೆ. ಇವಾಗ ಕಾಂಗ್ರೆಸ್ ನಮ್ಮ ರಾಜ್ಯದಲ್ಲಿ ಬಂದು ಮುಸ್ಲಿಮ್ ಅವ್ರ ಗಲಾಟೆ ಜಾಸ್ತಿ ಆಗಿದೆ. ಅದು ಸಿದ್ದರಾಮಯ್ಯ ಅವರು ಓಲೈಕೆ ಜಾಸ್ತಿ ಮಾಡ್ತಾಯಿದ್ದಾರೆ. ಅವ್ರು ಏನೇ ಮಾಡಿದ್ರು ನಮಗೆ ಬಿಡಿಸ್ತಾರೆ ಯಾರನ್ನೋ ಅನ್ನೋದೊಂದು ಅವ್ರಿಗೆ ಒಂದು ಇದಾಗಿದೆ. ಮುಸ್ಲಿಮ್ಸ್ ಅವ್ರಿಗೆ ಏನೇ ತಪ್ಪು ಮಾಡಿದ್ರು ನಡೀತದೆ, ಕಾಂಗ್ರೆಸ್ ಗೌರ್ಮೆಂಟಲ್ಲಿ ಏನಾಗಿದೆ ಅದು ಸ್ವಲ್ಪ ಕಡಿಮೆ ಆಗುತ್ತೆ ಅನ್ನೋದೊಂದು ಉದ್ದೇಶ ಅಷ್ಟೇ, ಬೇರೆ ಏನಿಲ್ಲ ಸರ್. ಸರ್ ಗ್ಯಾರಂಟಿಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಗ್ಯಾರಂಟಿ ಸರ್, ಸ್ಕೂಲ್ ಮಕ್ಳಿಗೂ ಕಾಲೇಜ್ ಮಕ್ಳಿಗೆ ಎಷ್ಟು ತೊಂದರೆ ಆಗ್ತಾಯಿದೆ. ಸುಮ್ಮನೆ ಮನೇಲಿ ನೋಡಿ ಆಟೋಗಳಿಗೆ ಬರೋರು ಜಾಸ್ತಿ ಬರೋದೇ ಲೇಡೀಸು ಜಾಸ್ತಿ ಆಗ್ತದೆ. ಅವರೇ ಹತ್ತಾ ಇಲ್ಲ. ನಮ್ಗೆ ಎಷ್ಟು ಆಯ್ತು ಈಗ ಏನಂದರೆ ನಮಗೇನು ಅಷ್ಟೊಂದು ಮೋಸ ಏನಿಲ್ಲ. ಒಂದು 30% ಬಿಸ್ನೆಸ್ ಕಮ್ಮಿ ಆಗಿದೆ, ಇಲ್ಲ ಅಂತ ಹೇಳಲ್ಲ. ಆದ್ರೂ ಇವಾಗ ಏನೇನು ಸೌಲಭ್ಯ ಇದೆ ಸರ್ಕಾರದ ಗ್ಯಾರಂಟಿ ಎಲ್ಲ ಕ್ಯಾನ್ಸಲ್ ಮಾಡಬೇಕು. ಎಲ್ಲ ಕ್ಯಾನ್ಸಲ್ ಮಾಡಿ ಕಷ್ಟ ಬಿದ್ದು ದುಡ್ದು ಜನ ತಿಂದರೆ ಅವಾಗ ಒಳ್ಳೇದಾಗುತ್ತೆ ಅಂತ ನನ್ನ ಅಭಿಪ್ರಾಯ. ಸರ್ ಈ ಬಾರಿ ಪ್ರಧಾನಮಂತ್ರಿ ಯಾರಾಗ್ಬೋದು ಮತ್ತೆ? ಸರ್ ಅವ್ರು ಮೋದಿನ 100% ಅವ್ರು ಆಗಬೇಕು. ಅವ್ರು ಬಿಟ್ಟರೆ ನೆಕ್ಸ್ಟು UP CM ಯೋಗಿ ಆದಿತ್ಯನಾಥ್ ಅವರೇ ಆಗಬೇಕು. ಅವರಾದರೆ ದೇಶ ಉದ್ಧಾರ ಆಗುತ್ತೆ. ಅಕಸ್ಮಾತ್ ರಾಹುಲ್ ಗಾಂಧಿಗೆ ಏನಾರು ಆದರೆ ಪ್ರಧಾನಮಂತ್ರಿ, ದೇಶ ಹಾಳಾಗಂತ ಖಂಡಿತ. ಧನ್ಯವಾದಗಳು ಸರ್. ಈ ಬಾರಿಯ ಲೋಕಸಭಾ 24ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತು BJPಗೆ ಸಮವಾದಂಥ ಬೆಂಬಲ ಕೂಡ ದೊರೆತು ಬಂದಿದೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ. ನಮ್ಮ ಸಮೀಕ್ಷೆಯ ಪ್ರಕಾರ ಜನ ಕಾಂಗ್ರೆಸ್ಸನ್ನು ಗ್ಯಾರಂಟಿಗಳಿಗೋಸ್ಕರ ಬೆಂಬಲಿಸಿದ್ರೆ BJPಯನ್ನು ಅಭಿವೃದ್ಧಿಗೋಸ್ಕರ ಬೆಂಬಲಿಸ್ತಾ ಇದ್ದಾರೆ. ಆದರೆ BJP ಆಗಿರಲಿ ಕಾಂಗ್ರೆಸ್ ಆಗಿರಲಿ ವಿಶ್ವಗುರು ಭಾರತ್ ಕಡೆಯಿಂದ ನಾವು ಮಾಡುವಂಥ ಆಗ್ರಹ ಇಷ್ಟೇ, 26ನೇ ತಾರೀಕು ತಪ್ಪದೆ ನಿಮ್ಮ ಹಕ್ಕು ಮತದಾನ ಇದನ್ನು ಚಲಾಯಿಸಿ ಅಂತ ಹೇಳ್ತಾ ವಿಶ್ವಗುರು ಭಾರತ್ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ವಿನಂತಿಸ್ಕೊತಾ ಇದ್ದೀನಿ. ಧನ್ಯವಾದ.